ಮುಂದಿನ ಸುದ್ದಿ ನೋಡೋಣ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಒಂದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಈ ಬಿಲ್ನಿಂದ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಈಗ ಢವಢವ ಶುರುವಾಗಿದೆ. ನಮ್ಮ ದೇಶದಲ್ಲಿ ಬಹುತೇಕ ಜನಪ್ರತಿನಿಧಿಗಳಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂತಿರೋರು ಒಂದಲ್ಲ ಒಂದು ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿ ಬಂದವರು ನಮ್ಮನ್ನ ಆಳ್ತಾ ಇದ್ದಾರೆ. ಇಂಥವರಿಗೆ ಈಗ ಉಳಿಗಾಲವಿಲ್ಲ. ಯಾಕೆಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಪಾಸ್. ಕ್ರಿಮಿನಲ್ ಹಿನ್ನೆಲೆಯುಳ್ಳವರಿಗೆ ನಮೋ ಶಾಕ್. ಲೋಕಸಭೆಯಲ್ಲಿ 3 ಐತಿಹಾಸಿಕ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಸಂವಿಧಾನದ ವಿಧಿ ಅಧಿನಿಯಮ 1963 2019ಕ್ಕೆ ತಿದ್ದುಪಡಿ ತರಲಾಗಿದೆ. ಮೊದಲನೇ ವಿಧೇಯಕ, ಎರಡನೇ ವಿಧೇಯಕ, ಮೂರನೇ ವಿಧೇಯಕ ಮಸೂದೆಯನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಇದರ ಜೊತೆ ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ 2019ರ ಸೆಕ್ಷನ್ 54ರಲ್ಲೂ ತಿದ್ದುಪಡಿ ತರಲಾಗಿದೆ. ಲೋಕಸಭೆಯಲ್ಲಿ 3 ಐತಿಹಾಸಿಕ ಮಸೂದೆ ಮಂಡನೆಯಾಗಿದ್ದು 30 ದಿನ ಜೈಲಿನಲ್ಲಿದ್ದರೆ ಯಾವುದೇ ಹುದ್ದೆ ಅಲಂಕರಿಸುವ ಹಾಗಿಲ್ಲ. ಪ್ರಧಾನಿ, ಮುಖ್ಯಮಂತ್ರಿ, ಸಚಿವರು, ಶಾಸಕರಾಗೋಕೆ ಆಗಲ್ಲ. ಪಿಎಂ ಹುದ್ದೆಯಲ್ಲಿದ್ದವರನ್ನು ಬಿಡೋದಿಲ್ಲ ಈ ಮಸೂದೆ. ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಹೋದ್ರೆ ಪದಚ್ಯುತವಾಗ್ತಾರೆ. ರಾಜೀನಾಮೆ ಕೊಡದಿದ್ರೂ ಸ್ವಯಂಚಾಲಿತವಾಗಿ ಪದಚ್ಯುತಿಗೊಳ್ತಾರೆ. ಎಲ್ಲಾ ರಾಜ್ಯಗಳ ಸಿಎಂ ಸಚಿವರಿಗೂ ಇದು ಅನ್ವಯವಾಗುತ್ತೆ. ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಪದಚ್ಯುತಿಗೊಳಿಸುವ ಹಕ್ಕು ಇದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಇನ್ನು ಅಮಿತ್ ಶಾ ಬಿಲ್ ಪಾಸ್ ಮಾಡುತ್ತಿದ್ದಂತೆ ವಿಪಕ್ಷ ಸದಸ್ಯರು ಗಲಾಟೆ ಗದ್ದಲ ಎಬ್ಬಿಸಿದ್ರು. 3 ವಿಧೇಯಕಗಳ ಪ್ರತಿಯನ್ನ ಹರಿದು ಅಮಿತ್ ಶಾ ಮುಂದೆ ಎಸೆದಿದ್ದಾರೆ. ಈ ಹಿಂದೆ ಇದ್ದ ಕಾಯ್ದೆಯಲ್ಲಿ ಯಾವುದೇ ಜನಪ್ರತಿನಿಧಿ ಕ್ರಿಮಿನಲ್ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದರೆ ಮಾತ್ರವೇ ಸ್ಥಾನಮಾನ ಕಳೆದುಕೊಳ್ತಿದ್ರು. ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇರಲಿಲ್ಲ. ಈಗ ಹಾಗಲ್ಲ. 30 ದಿನ ಜೈಲಲ್ಲಿದ್ದರೆ 31ನೇ ದಿನಕ್ಕೆ ಪದಚ್ಯುತಿಗೊಳ್ತಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ನೋಡೋಣ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಒಂದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಈ ಬಿಲ್ನಿಂದ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಈಗ ಢವಢವ ಶುರುವಾಗಿದೆ. ನಮ್ಮ ದೇಶದಲ್ಲಿ ಬಹುತೇಕ ಜನಪ್ರತಿನಿಧಿಗಳಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂತಿರೋರು ಒಂದಲ್ಲ ಒಂದು ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿ ಬಂದವರು ನಮ್ಮನ್ನ ಆಳ್ತಾ ಇದ್ದಾರೆ. ಇಂಥವರಿಗೆ ಈಗ ಉಳಿಗಾಲವಿಲ್ಲ. ಯಾಕೆಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಪಾಸ್. ಕ್ರಿಮಿನಲ್ ಹಿನ್ನೆಲೆಯುಳ್ಳವರಿಗೆ ನಮೋ ಶಾಕ್. ಲೋಕಸಭೆಯಲ್ಲಿ 3 ಐತಿಹಾಸಿಕ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಸಂವಿಧಾನದ ವಿಧಿ ಅಧಿನಿಯಮ 1963 2019ಕ್ಕೆ ತಿದ್ದುಪಡಿ ತರಲಾಗಿದೆ. ಮೊದಲನೇ ವಿಧೇಯಕ, ಎರಡನೇ ವಿಧೇಯಕ, ಮೂರನೇ ವಿಧೇಯಕ ಮಸೂದೆಯನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಇದರ ಜೊತೆ ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ 2019ರ ಸೆಕ್ಷನ್ 54ರಲ್ಲೂ ತಿದ್ದುಪಡಿ ತರಲಾಗಿದೆ. ಲೋಕಸಭೆಯಲ್ಲಿ 3 ಐತಿಹಾಸಿಕ ಮಸೂದೆ ಮಂಡನೆಯಾಗಿದ್ದು 30 ದಿನ ಜೈಲಿನಲ್ಲಿದ್ದರೆ ಯಾವುದೇ ಹುದ್ದೆ ಅಲಂಕರಿಸುವ ಹಾಗಿಲ್ಲ. ಪ್ರಧಾನಿ, ಮುಖ್ಯಮಂತ್ರಿ, ಸಚಿವರು, ಶಾಸಕರಾಗೋಕೆ ಆಗಲ್ಲ. ಪಿಎಂ ಹುದ್ದೆಯಲ್ಲಿದ್ದವರನ್ನು ಬಿಡೋದಿಲ್ಲ ಈ ಮಸೂದೆ. ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಹೋದ್ರೆ ಪದಚ್ಯುತವಾಗ್ತಾರೆ. ರಾಜೀನಾಮೆ ಕೊಡದಿದ್ರೂ ಸ್ವಯಂಚಾಲಿತವಾಗಿ ಪದಚ್ಯುತಿಗೊಳ್ತಾರೆ. ಎಲ್ಲಾ ರಾಜ್ಯಗಳ ಸಿಎಂ ಸಚಿವರಿಗೂ ಇದು ಅನ್ವಯವಾಗುತ್ತೆ. ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಪದಚ್ಯುತಿಗೊಳಿಸುವ ಹಕ್ಕು ಇದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಇನ್ನು ಅಮಿತ್ ಶಾ ಬಿಲ್ ಪಾಸ್ ಮಾಡುತ್ತಿದ್ದಂತೆ ವಿಪಕ್ಷ ಸದಸ್ಯರು ಗಲಾಟೆ ಗದ್ದಲ ಎಬ್ಬಿಸಿದ್ರು. 3 ವಿಧೇಯಕಗಳ ಪ್ರತಿಯನ್ನ ಹರಿದು ಅಮಿತ್ ಶಾ ಮುಂದೆ ಎಸೆದಿದ್ದಾರೆ. ಈ ಹಿಂದೆ ಇದ್ದ ಕಾಯ್ದೆಯಲ್ಲಿ ಯಾವುದೇ ಜನಪ್ರತಿನಿಧಿ ಕ್ರಿಮಿನಲ್ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದರೆ ಮಾತ್ರವೇ ಸ್ಥಾನಮಾನ ಕಳೆದುಕೊಳ್ತಿದ್ರು. ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇರಲಿಲ್ಲ. ಈಗ ಹಾಗಲ್ಲ. 30 ದಿನ ಜೈಲಲ್ಲಿದ್ದರೆ 31ನೇ ದಿನಕ್ಕೆ ಪದಚ್ಯುತಿಗೊಳ್ತಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ನೋಡೋಣ.
ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಒಂದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಈ ಬಿಲ್ನಿಂದ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಈಗ ಢವಢವ ಶುರುವಾಗಿದೆ. ನಮ್ಮ ದೇಶದಲ್ಲಿ ಬಹುತೇಕ ಜನಪ್ರತಿನಿಧಿಗಳಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂತಿರೋರು ಒಂದಲ್ಲ ಒಂದು ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿ ಬಂದವರು ನಮ್ಮನ್ನ ಆಳ್ತಾ ಇದ್ದಾರೆ. ಇಂಥವರಿಗೆ ಈಗ ಉಳಿಗಾಲವಿಲ್ಲ. ಯಾಕೆಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಪಾಸ್. ಕ್ರಿಮಿನಲ್ ಹಿನ್ನೆಲೆಯುಳ್ಳವರಿಗೆ ನಮೋ ಶಾಕ್. ಲೋಕಸಭೆಯಲ್ಲಿ 3 ಐತಿಹಾಸಿಕ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಸಂವಿಧಾನದ ವಿಧಿ ಅಧಿನಿಯಮ 1963 2019ಕ್ಕೆ ತಿದ್ದುಪಡಿ ತರಲಾಗಿದೆ. ಮೊದಲನೇ ವಿಧೇಯಕ, ಎರಡನೇ ವಿಧೇಯಕ, ಮೂರನೇ ವಿಧೇಯಕ ಮಸೂದೆಯನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಇದರ ಜೊತೆ ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ 2019ರ ಸೆಕ್ಷನ್ 54ರಲ್ಲೂ ತಿದ್ದುಪಡಿ ತರಲಾಗಿದೆ. ಲೋಕಸಭೆಯಲ್ಲಿ 3 ಐತಿಹಾಸಿಕ ಮಸೂದೆ ಮಂಡನೆಯಾಗಿದ್ದು 30 ದಿನ ಜೈಲಿನಲ್ಲಿದ್ದರೆ ಯಾವುದೇ ಹುದ್ದೆ ಅಲಂಕರಿಸುವ ಹಾಗಿಲ್ಲ. ಪ್ರಧಾನಿ, ಮುಖ್ಯಮಂತ್ರಿ, ಸಚಿವರು, ಶಾಸಕರಾಗೋಕೆ ಆಗಲ್ಲ. ಪಿಎಂ ಹುದ್ದೆಯಲ್ಲಿದ್ದವರನ್ನು ಬಿಡೋದಿಲ್ಲ ಈ ಮಸೂದೆ. ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಹೋದ್ರೆ ಪದಚ್ಯುತವಾಗ್ತಾರೆ. ರಾಜೀನಾಮೆ ಕೊಡದಿದ್ರೂ ಸ್ವಯಂಚಾಲಿತವಾಗಿ ಪದಚ್ಯುತಿಗೊಳ್ತಾರೆ. ಎಲ್ಲಾ ರಾಜ್ಯಗಳ ಸಿಎಂ ಸಚಿವರಿಗೂ ಇದು ಅನ್ವಯವಾಗುತ್ತೆ. ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಪದಚ್ಯುತಿಗೊಳಿಸುವ ಹಕ್ಕು ಇದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಇನ್ನು ಅಮಿತ್ ಶಾ ಬಿಲ್ ಪಾಸ್ ಮಾಡುತ್ತಿದ್ದಂತೆ ವಿಪಕ್ಷ ಸದಸ್ಯರು ಗಲಾಟೆ ಗದ್ದಲ ಎಬ್ಬಿಸಿದ್ರು. 3 ವಿಧೇಯಕಗಳ ಪ್ರತಿಯನ್ನ ಹರಿದು ಅಮಿತ್ ಶಾ ಮುಂದೆ ಎಸೆದಿದ್ದಾರೆ. ಈ ಹಿಂದೆ ಇದ್ದ ಕಾಯ್ದೆಯಲ್ಲಿ ಯಾವುದೇ ಜನಪ್ರತಿನಿಧಿ ಕ್ರಿಮಿನಲ್ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದರೆ ಮಾತ್ರವೇ ಸ್ಥಾನಮಾನ ಕಳೆದುಕೊಳ್ತಿದ್ರು. ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇರಲಿಲ್ಲ. ಈಗ ಹಾಗಲ್ಲ. 30 ದಿನ ಜೈಲಲ್ಲಿದ್ದರೆ 31ನೇ ದಿನಕ್ಕೆ ಪದಚ್ಯುತಿಗೊಳ್ತಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ನೋಡೋಣ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಒಂದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಈ ಬಿಲ್ನಿಂದ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಈಗ ಢವಢವ ಶುರುವಾಗಿದೆ. ನಮ್ಮ ದೇಶದಲ್ಲಿ ಬಹುತೇಕ ಜನಪ್ರತಿನಿಧಿಗಳಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂತಿರೋರು ಒಂದಲ್ಲ ಒಂದು ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿ ಬಂದವರು ನಮ್ಮನ್ನ ಆಳ್ತಾ ಇದ್ದಾರೆ. ಇಂಥವರಿಗೆ ಈಗ ಉಳಿಗಾಲವಿಲ್ಲ. ಯಾಕೆಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ ಪಾಸ್. ಕ್ರಿಮಿನಲ್ ಹಿನ್ನೆಲೆಯುಳ್ಳವರಿಗೆ ನಮೋ ಶಾಕ್. ಲೋಕಸಭೆಯಲ್ಲಿ 3 ಐತಿಹಾಸಿಕ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ. ಸಂವಿಧಾನದ ವಿಧಿ ಅಧಿನಿಯಮ 1963 2019ಕ್ಕೆ ತಿದ್ದುಪಡಿ ತರಲಾಗಿದೆ. ಮೊದಲನೇ ವಿಧೇಯಕ, ಎರಡನೇ ವಿಧೇಯಕ, ಮೂರನೇ ವಿಧೇಯಕ ಮಸೂದೆಯನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಇದರ ಜೊತೆ ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ 2019ರ ಸೆಕ್ಷನ್ 54ರಲ್ಲೂ ತಿದ್ದುಪಡಿ ತರಲಾಗಿದೆ. ಲೋಕಸಭೆಯಲ್ಲಿ 3 ಐತಿಹಾಸಿಕ ಮಸೂದೆ ಮಂಡನೆಯಾಗಿದ್ದು 30 ದಿನ ಜೈಲಿನಲ್ಲಿದ್ದರೆ ಯಾವುದೇ ಹುದ್ದೆ ಅಲಂಕರಿಸುವ ಹಾಗಿಲ್ಲ. ಪ್ರಧಾನಿ, ಮುಖ್ಯಮಂತ್ರಿ, ಸಚಿವರು, ಶಾಸಕರಾಗೋಕೆ ಆಗಲ್ಲ. ಪಿಎಂ ಹುದ್ದೆಯಲ್ಲಿದ್ದವರನ್ನು ಬಿಡೋದಿಲ್ಲ ಈ ಮಸೂದೆ. ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಹೋದ್ರೆ ಪದಚ್ಯುತವಾಗ್ತಾರೆ. ರಾಜೀನಾಮೆ ಕೊಡದಿದ್ರೂ ಸ್ವಯಂಚಾಲಿತವಾಗಿ ಪದಚ್ಯುತಿಗೊಳ್ತಾರೆ. ಎಲ್ಲಾ ರಾಜ್ಯಗಳ ಸಿಎಂ ಸಚಿವರಿಗೂ ಇದು ಅನ್ವಯವಾಗುತ್ತೆ. ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಪದಚ್ಯುತಿಗೊಳಿಸುವ ಹಕ್ಕು ಇದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಇನ್ನು ಅಮಿತ್ ಶಾ ಬಿಲ್ ಪಾಸ್ ಮಾಡುತ್ತಿದ್ದಂತೆ ವಿಪಕ್ಷ ಸದಸ್ಯರು ಗಲಾಟೆ ಗದ್ದಲ ಎಬ್ಬಿಸಿದ್ರು. 3 ವಿಧೇಯಕಗಳ ಪ್ರತಿಯನ್ನ ಹರಿದು ಅಮಿತ್ ಶಾ ಮುಂದೆ ಎಸೆದಿದ್ದಾರೆ. ಈ ಹಿಂದೆ ಇದ್ದ ಕಾಯ್ದೆಯಲ್ಲಿ ಯಾವುದೇ ಜನಪ್ರತಿನಿಧಿ ಕ್ರಿಮಿನಲ್ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದರೆ ಮಾತ್ರವೇ ಸ್ಥಾನಮಾನ ಕಳೆದುಕೊಳ್ತಿದ್ರು. ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇರಲಿಲ್ಲ. ಈಗ ಹಾಗಲ್ಲ. 30 ದಿನ ಜೈಲಲ್ಲಿದ್ದರೆ 31ನೇ ದಿನಕ್ಕೆ ಪದಚ್ಯುತಿಗೊಳ್ತಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.